ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಪರ್ವತಾಗ್ರದಲ್ಲಿ ತನ್ನ 4 ಮಂತ್ರಿಗಳೊಂದಿಗೆ ಕುಳಿತಿದ್ದ ಸುಗ್ರೀವನಿಗೆ ಕೆಳಗೆ ಪರ್ವತದ ತಪ್ಪಲಲ್ಲಿ ಆಯುಧಪಾಣಿಗಳಾಗಿ ಬರುತ್ತಿರುವ ರಾಮಲಕ್ಷ್ಮಣರು ಕಾಣಿಸಿದರು. ನಿಂತು ನಿಂತು ನಿಧಾನವಾಗಿ ಬರುತ್ತಿದ್ದ ಅವರ ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತೆ ತೋರುತ್ತಿತ್ತು. ಅವರ ಆ ಪರೀಕ್ಷಕ ದೃಷ್ಟಿಯನ್ನು ಗಮನಿಸಿದ ಸುಗ್ರೀವನಿಗೆ ಭಯವಾಯಿತು. ಸ್ವಭಾವತಃ ಧೈರ್ಯಶಾಲಿಯಾದರೂ ತನ್ನ ಅಡುಗುತಾಣವನ್ನೇ ಹುಡುಕುತ್ತಾ ಬರುತ್ತಿರುವಂತೆ ಕಾಣುತ್ತಿದ್ದ ಈ ಇಬ್ಬರು ಹೊಸಬರು ಅವನಲ್ಲಿ ಗಾಬರಿ ಹುಟ್ಟಿಸಿದರು. ಅವನಿಗೆ ಏನು ಮಾಡಬೇಕೆಂಬುದೇ ತೋರಲಿಲ್ಲ. ಐವರೂ ಬೇಗನೆ ಹತ್ತಿರವಿದ್ದ ಗುಹೆಗಳಲ್ಲಿ ಅಡಗಿಕೊಂಡರು. ಈ ತಪಸ್ವಿಗಳು ಬಿಲ್ಲು ಬಾಣಗಳನ್ನು ಧರಿಸಿದ್ದುದೇ ಸುಗ್ರೀವನ ಭಯಕ್ಕೆ ಕಾರಣ. ಅವನ ಹೃದಯವು ತಲ್ಲಣಿಸಿತು. ಅಣ್ಣ ವಾಲಿಯ ಸಾಮರ್ಥ್ಯ ಗೊತ್ತಿರುವುದೇ. ತಪಸ್ವಿಗಳ ವೇಷದಲ್ಲಿ ಬರುತ್ತಿರುವ ಇವರು ವಾಲಿಯಿಂದ ತನ್ನನ್ನು ಕೊಲ್ಲಲು ಕಳುಹಿಸಲ್ಪಟ್ಟಿರುವ ವೀರರೆಂದೇ ಅವನು ತಿಳಿದುಕೊಂಡನು. ಅವನ ಮಂತ್ರಿಗಳೂ ಹಾಗೆಯೇ ಭಾವಿಸಿ ರಕ್ಷಣೆಗಾಗಿ ಇತರ ಕಪಿಗಳನ್ನು ಕರೆತರಲು ಹೇಳಿ ಕಳುಹಿಸಿದರು. ಸುಗ್ರೀವನ ಪ್ರಧಾನ ಮಂತ್ರಿ ಹನುಮಂತ. ಅವನಿಗೆ ಸುಗ್ರೀವನ ಭಯ ಅರ್ಥವಾಯಿತು. ಮಾತಿನಲ್ಲಿ ಚತುರನಾದ ಅವನು ವಿನಯವಾಗಿ, ಸುಗ್ರೀವ, ನಿನಗೆ ಈ ವಾಲಿಯ ಭಯವೇಕೆ? ವಾಲಿ ಋಷಿಶಾಪದಿಂದಾಗಿ ಈ ಋಷ್ಯಮುಖ ಪರ್ವತಕ್ಕೆ ಬರುವಂತಿಲ್ಲ. ಇದು ನಮ್ಮ ಮಟ್ಟಿಗೆ ಕ್ಷೇಮವಾದ ಜಾಗ. ವಿವೇಕಿಯಾದ ನೀನು ಚೆನ್ನಾಗಿ ಯೋಚಿಸಿ ಭಯವನ್ನು ತ್ಯಜಿಸು ಎಂದನು. ಸುಗ್ರೀವನು, ಹನುಮಂತ, ಬರುತ್ತಿರುವ ಈ ಇಬ್ಬರನ್ನು ನೋಡು. ರೂಪವಂತರೂ ಮಹಾಬಲಶಾಲಿಗಳೂ ಆದ ಅವರು ದೇವಕುಮಾರರಂತೆ ಕಂಗೊಳಿಸುತ್ತಿದ್ದಾರೆ. ಅವರು ಆಯುಧಪಾಣಿಗಳಾಗಿರುವುದೇ ನನ್ನ ಭಯಕ್ಕೆ ಕಾರಣ. ನನ್ನನ್ನು ಕೊಲ್ಲಲು ಅವರನ್ನು ವಾಲಿಯೇ ಕಳುಹಿಸಿರಬೇಕು. ಇದು ಖಂಡಿತ. ರಾಜನಾದವನಿಗೆ ಅನೇಕ ಬಗೆಯ ಸ್ನೇಹಿತರು ಇರುತ್ತಾರೆ. ಅವರಾರೋ ಹಾದಿಹೋಕರು ಇರಬೇಕು ಎಂದುಕೊಳ್ಳುವ ಬದಲು ಅವರು ಯಾರೆಂದು ತಿಳಿಯಲು ಯತ್ನಿಸುವುದು ಒಳ್ಳೆಯದು. ಬುದ್ಧಿವಂತನಾದ ವಾಲಿ ಮನುಷ್ಯರನ್ನೂ ದೂತರನ್ನಾಗಿ ಇಟ್ಟುಕೊಂಡಿರಬಹುದು. ಹನುಮಂತ, ನೀನು ಅವರ ಬಳಿಗೆ ಹೋಗಿ ಅವರು ಯಾರು, ಇಲ್ಲಿಗೇಕೆ ಬಂದಿರುವರು ಎಂಬುದನ್ನು ತಿಳಿದುಕೋ. ನೀನು ಬುದ್ಧಿವಂತ, ಇದನ್ನು ಸಾಧಿಸುತ್ತಿ. ಅವರು ವಾಲಿಯ ದೂತರು ಅಲ್ಲದಿದ್ದರೆ ಅವರನ್ನು ಹೊಗಳಿ ಇಲ್ಲಿಗೆ ಬಂದಿರುವ ಅವರ ಉದ್ದೇಶವೇನೆಂದು ಕೇಳು. ಅವರು ಒಳ್ಳೆಯವರಾದರೆ ಉಪಾಯವಾಗಿ ಅವರ ಗೆಳೆತನವನ್ನು ಸಂಪಾದಿಸಿ ಇಲ್ಲಿಗೆ ಕರೆದುಕೊಂಡು ಬಾ ಎಂದರು. ವಾಯುಪುತ್ರನಾದ ಹನುಮಂತನು ಅದರಂತೆ ರಾಮಲಕ್ಷ್ಮಣರು ಇದ್ದಲ್ಲಿಗೆ ಹೋದನು. ಹೊಸಬರೆದುವರಿಗೆ ಕಪಿಯಾಗಿಯೇ ಹೋಗುವುದಕ್ಕಿಂತ ಬ್ರಹ್ಮಚಾರಿಯ ವೇಷದಲ್ಲಿ ಹೋಗುವುದು ಒಳ್ಳೆಯದೆಂದು ವೇಷವನ್ನು ಮರೆಸಿಕೊಂಡು ಬಹು ಸಿಹಿಯಾಗಿ ಮಾತನಾಡುತ್ತಾ ಅವರನ್ನು ಆ ಪರ್ವತ ಪ್ರದೇಶಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದನು. ದೇವತೆಗಳಂತೆ ಶೋಭಿಸುತ್ತಿರುವ ನೀವು ರಾಜರ್ಷಿಗಳು ಎಂದುಕೊಳ್ಳುತ್ತೇನೆ. ನೀವು ಇಲ್ಲಿ ಏನನ್ನೋ ಹುಡುಕಿಕೊಂಡು ಬರುತ್ತಿರುವುದನ್ನು ನಾನು ಆಗಿನಿಂದಲೂ ಗಮನಿಸುತ್ತಿದ್ದೇನೆ. ತಪಸ್ವಿಗಳಾದ ನೀವು ಮರಗಳನ್ನೂ ನಿಮ್ಮ ಬಳಿಗೆ ಬರುವ ಮೃಗಗಳನ್ನೂ ಗಮನವಿಟ್ಟು ನೋಡುತ್ತಿರುವಿರಿ. ನೀವು ಯಾರಿರಬಹುದು ಎಂದು ನನಗೆ ಕುತೂಹಲವಾಗಿದೆ. ಸನ್ಯಾಸಿಗಳಂತೆ ತೋರುತ್ತಿರುವ ನೀವು ಆಯುಧಪಾಣಿಗಳೂ ಆಗಿರುವಿರಿ. ನಿಮ್ಮ ಹುಡುಕಾಟದಲ್ಲಿ ಕಾತರತೆ ಕಾಣಿಸುತ್ತಿದೆ. ದುರದೃಷ್ಟದ ನಡುವೆಯೂ ಧೈರ್ಯವೇ ಮೂರ್ತಿವೆತ್ತಂತೆ ಇರುವ ನಿಮ್ಮ ಮುಖವು ಸರೋವರದ ನೀರಿನಂತೆ ಶಾಂತವಾಗಿದೆ. ಕರಗಿದ ಬಂಗಾರದಂತಹ ದೇಹಕಾಂತಿಯುಳ್ಳ ನೀವು ಮನಸ್ಸಿನಲ್ಲಿರುವ ದುಃಖದಿಂದಾಗಿ ನಿಟ್ಟುಸಿರು ಬಿಡುತ್ತಿರುವಿರಿ. ವಿಶಾಲವಾದ ಎದೆ, ಬಲವತ್ತರವಾದ ತೋಳುಗಳು ಉಳ್ಳ ನೀವು ಸಿಂಹಗಳಂತೆ ನಡೆದು ಬರುತ್ತಿರುವಿರಿ. ಇಂದ್ರಾಯುಧದಂಥ ಧನಸ್ಸುಗಳನ್ನು ಧರಿಸಿರುವ ನೀವು ಯಾರೆಂದು ತಿಳಿದುಕೊಳ್ಳಲು ನಾನು ಕಾತರನಾಗಿದ್ದೇನೆ. ನಿಮ್ಮ ರೂಪ ಸಂಪತ್ತು ನನ್ನ ಮನಸ್ಸನ್ನು ಸೆರೆ ಹಿಡಿದಿದೆ. ತಾಪಸ ವೇಷದಲ್ಲಿದ್ದರೂ ನೀವು ರಾಜಕುಮಾರರೇ ಸರಿ. ನಿಮ್ಮ ಬರುವಿಕೆಯಿಂದಾಗಿ ಈ ಪರ್ವತ, ನದಿ, ಸರೋವರ ಎಲ್ಲಕ್ಕೂ ಒಂದು ಶೋಭೆ ಬಂದಿದೆ. ನಿಮ್ಮ ಪರಸ್ಪರ ಹೋಲಿಕೆಯು ನೀವು ಸಹೋದರರೇ ಎಂದು ತೋರಿಸಿಕೊಡುತ್ತಿದೆ.
ಸೂರ್ಯಚಂದ್ರರೇ ಭೂಮಿಗಿಳಿದು ಬಂದಂತೆ ಕಾಣುತ್ತಿದೆ. ಈ ನಿರ್ಜನವಾದ ಪ್ರದೇಶದಲ್ಲಿ ಏಕೆ ಸುತ್ತುತ್ತಿರುವಿರಿ? ನೀವು ಈ ಸುಂದರವಾದ ಪರ್ವತಗಳನ್ನು ರಕ್ಷಿಸಲು ಬಂದಿರುವ ದೇವತೆಗಳೇ? ಅಪ್ರತಿಮ ಶಕ್ತಿಶಾಲಿಯಾದ ನಿಮ್ಮ ಧನುಸ್ಸುಗಳು, ಜ್ವಾಲೆಗಳಂತಿರುವ ನಿಮ್ಮ ಬಾಣಗಳು, ನಿದ್ರಿಸುತ್ತಿರುವ ಪೊರೆಬಿಟ್ಟ ಸರ್ಪಗಳಂತೆ ಇರುವ ನಿಮ್ಮ ಖಡ್ಗಗಳು ನೀವು ಮಹಾವೀರರೆಂದು ಸಾರುತ್ತಿವೆ. ನನ್ನ ವಿಚಾರವನ್ನು ಹೇಳುತ್ತೇನೆ ಕೇಳಿ. ಸುಗ್ರೀವನೆಂಬ ವಾನರ ಶ್ರೇಷ್ಠನಿದ್ದಾನೆ. ಅವನು ಅಣ್ಣನ ದೆಸೆಯಿಂದ ರಾಜ್ಯಭ್ರಷ್ಟನಾಗಿ ಈ ಋಷ್ಯಮೂಕ ಪರ್ವತದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ನನ್ನ ಹೆಸರು ಹನುಮಂತ, ಸುಗ್ರೀವನ ಮಂತ್ರಿಗಳಲ್ಲಿ ಒಬ್ಬ. ನಿಮ್ಮ ಬಗ್ಗೆ ತಿಳಿದು ಬರಲು ಅವನು ನನ್ನನ್ನು ಕಳುಹಿಸಿದ್ದಾನೆ. ಸುಗ್ರೀವನಿಗೆ ನಿಮ್ಮ ಸ್ನೇಹ ಬೇಕು. ನಾನು ವಾಯುವಿನ ಮಗ, ಕಾಮರೂಪಿಯಾದ ವಾನರ. ಬೇಕೆಂದೇ ಈ ಬ್ರಹ್ಮಚಾರಿಯ ವೇಷದಲ್ಲಿ ಬಂದಿದ್ದೇನೆ. ಇಷ್ಟು ಹೇಳಿ ಅವರ ಉತ್ತರಕ್ಕಾಗಿ ಕಾದನು. ರಾಮನಿಗೆ ಹನುಮಂತನ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು. ಲಕ್ಷ್ಮಣ, ನಾವು ಸುಗ್ರೀವನನ್ನು ನೋಡಬೇಕು ಎಂದಿದ್ದೆವಲ್ಲವೇ? ಇದೋ ಅವನ ಮಂತ್ರಿಯೇ ಸ್ನೇಹವನ್ನು ಇಷ್ಟಪಟ್ಟು ಬಂದಿದ್ದಾನೆ. ಶುದ್ಧಾಂತಃಕರಣವುಳ್ಳವನೂ ಪ್ರಾಮಾಣಿಕನೂ ಆದ ಇವನ ಮಾತು ಚೇತೋಹಾರಿಯಾಗಿದೆ. ವೇದ ಪಾರಂಗತನಲ್ಲದಿದ್ದರೆ ಇಷ್ಟು ಚೆನ್ನಾಗಿ ಮಾತನಾಡಲಾಗುತ್ತಿರಲಿಲ್ಲ. ಇವನ ವಾಕ್ಯದಲ್ಲಿ ಒಂದಾದರೂ ದೋಷ ನನಗೆ ಕಾಣಿಸಲಿಲ್ಲ. ಇವನದು ಆಕರ್ಷಣೀಯ ವ್ಯಕ್ತಿತ್ವ, ಮನೋಹರವಾದ ಮಧ್ಯಮ ಸ್ತರದ ಧ್ವನಿ, ಸತ್ಯವಾದ ಹೃದಯಾಂತರಾಳದಿಂದ ಬಂದ ಇವನ ಮಾತು ಚಿಕ್ಕದಾದರೂ ಚೊಕ್ಕವಾಗಿ ನಂಬಿಕೆ ಹುಟ್ಟಿಸುವಂತಿದೆ, ಮನಸ್ಸನ್ನು ಸೆರೆ ಹಿಡಿಯುವಂತಿದೆ. ಪದಗಳು ಯೋಗ್ಯವಾಗಿವೆ, ವಾಕ್ಯವೃಂದ ಚೆನ್ನಾಗಿದೆ. ಒಂದಾದರೂ ಅಪಶಬ್ದವಿಲ್ಲದ ಇವನ ಮಾತನ್ನು ಕೇಳಿದ ಶತ್ರುವೂ ಮುಗ್ಧನಾಗಿ ಶರಣಾಗುತ್ತಾನೆ. ಇಂತಹ ರತ್ನವನ್ನು ಮಂತ್ರಿಯಾಗಿ ಪಡೆದಿರುವ ಸುಗ್ರೀವನ ಅದೃಷ್ಟವೇ ಅದೃಷ್ಟ. ಇಂತಹ ಮಂತ್ರಿ ಇದ್ದರೆ ಹಿಡಿದ ಕಾರ್ಯವೆಲ್ಲವೂ ಯಶಸ್ವಿಯಾಗುವುದರಲ್ಲಿ ಸಂದೇಹವೇನು ಎಂದನು. ಲಕ್ಷ್ಮಣನು ಹನುಮಂತನನ್ನು ಕುರಿತು, ವಿದ್ವಾಂಸ ಶ್ರೇಷ್ಠನೇ, ನೀನು ಸುಗ್ರೀವನ ಮಂತ್ರಿ ಎಂಬುದನ್ನು ತಿಳಿದು ನಮಗೆ ಸಂತೋಷವಾಯಿತು. ಸುಗ್ರೀವರಾಜನ ವಿಚಾರ ನಾವೂ ಕೇಳಿದ್ದೇವೆ. ಅವನನ್ನು ಹುಡುಕಿ ಸ್ನೇಹ ಮಾಡಿಕೊಳ್ಳಬೇಕು ಎಂದೇ ನಾವು ಇಲ್ಲಿಗೆ ಬಂದೆವು ಎನ್ನಲು ಹನುಮಂತನಿಗೆ ಸಂತೋಷವಾಯಿತು. ಅನುಮಾನ ಪರಿಹಾರವಾಯಿತು. ತಾನು ಬಂದ ಕಾರ್ಯ ಯಶಸ್ವಿಯಾಯಿತೆಂದು ತೃಪ್ತಿಯಾಯಿತು. ಮನಸ್ಸಿನಲ್ಲಿ ಇವರನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗಿ ಸ್ನೇಹ ಮಾಡಿಸಬೇಕು. ಇವರೂ ಅವನ ಉಪಕಾರವನ್ನು ಬಯಸಿ ಬಂದಿದ್ದಾರೆ. ಇದರಿಂದಾಗಿ ಸುಗ್ರೀವನ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಅವನು ರಾಜನಾಗುವುದು ಖಂಡಿತ ಎಂದುಕೊಂಡ. ಆದರೂ ರಾಮನನ್ನು ಕೇಳಿದ, ಮನುಷ್ಯರೇ ಇಲ್ಲದ ಈ ಘೋರವಾದ ಅರಣ್ಯದಲ್ಲಿ ನೀವು ಅಲೆದಾಡುತ್ತಿರುವುದೇಕೆ? ತಿಳಿಯಲು ನನಗೆ ಕುತೂಹಲವಾಗಿದೆ. ರಾಮನು ಲಕ್ಷ್ಮಣನ ಕಡೆ ನುಡಿದ. ಅಣ್ಣನ ಸಂಜ್ಞೆಯನ್ನು ಅನುಸರಿಸಿ ಲಕ್ಷ್ಮಣನು ಧರ್ಮಪಥದಿಂದ ಸ್ವಲ್ಪವೂ ಅತ್ತಿತ್ತ ಚಲಿಸದ ದಶರಥನೆಂಬ ರಾಜನಿದ್ದನು. ರುಜುತ್ವವುಳ್ಳ ಅವನಿಗೆ ಶತ್ರುಗಳೇ ಇರಲಿಲ್ಲ. ಭಗವದ್ಭಕ್ತನಾದ ಅವನು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ್ದನು. ಈತನು ಅವನ ಹಿರಿಯ ಮಗನಾದ ರಾಮನೆಂಬುವನು. ನಾನು ಇವನ ತಮ್ಮ ಲಕ್ಷ್ಮಣ. ಮಹಾವೀರನೂ ಜಿತೇಂದ್ರಿಯನೂ ಆದ ಈತನಿಗೆ ಪಿತೃವಾಕ್ಯವು ಬಹು ಪವಿತ್ರವಾದುದು. ದಂಡಕಾರಣ್ಯದಲ್ಲಿ 14 ವರ್ಷ ಕಳೆಯಬೇಕೆಂಬ ತಂದೆಯ ಆಜ್ಞೆಯಂತೆ ರಾಮನು ಇಲ್ಲಿಗೆ ಬಂದಿರುವನು. ಅವನನ್ನು ಅನುಸರಿಸಿ ನಾನೂ ಬಂದೆನು. ನನಗೆ ಈತನೇ ದೇವರು. ಈತನಿಗೆ ವಿಧೇಯನಾಗಿರುವುದೇ ನಾನು ನಂಬಿರುವ ಧರ್ಮ. ಸೂರ್ಯನ ಪ್ರಭೆಯು ಸೂರ್ಯನನ್ನು ಬಿಟ್ಟಿರಲಾರದಂತೆ ರಾಮನ ಪತ್ನಿಯಾದ ಸೀತೆಯೂ ನಮ್ಮ ಜೊತೆಗೆ ಕಾಡಿಗೆ ಬಂದಳು. ಆಶ್ರಮದಲ್ಲಿ ಅವಳೊಬ್ಬಳೇ ಇರುವ ಸಮಯವನ್ನು ಸಾಧಿಸಿ ರಾಕ್ಷಸನೊಬ್ಬನು ಅವಳನ್ನು ಅಪಹರಿಸಿದನು. ಅವನು ಯಾರು, ಎಲ್ಲಿರುವನು ಎಂಬುದು ನಮಗೆ ತಿಳಿಯದು. ಸೀತೆಯನ್ನು ಹುಡುಕುತ್ತಾ ಬರುತ್ತಿರುವಾಗ ಶಾಪಗ್ರಸ್ತನಾಗಿ ಕಬಂಧ ರೂಪವನ್ನು ತಳೆದಿದ್ದ
ಧನು ಎಂಬ ದೇವತೆಯನ್ನು ಕಂಡೆವು. ಋಷ್ಯಮುಖದಲ್ಲಿ ಸುಗ್ರೀವನೆಂಬ ವಾನರರಾಜನಿರುವನು. ಆತನು ಸೀತಾನ್ವೇಷಣೆಯಲ್ಲಿ ನಮಗೆ ಸಹಾಯ ಮಾಡುವನು ಎಂದು ಹೇಳಿ ತನ್ನ ಲೋಕಕ್ಕೆ ಹೊರಟು ಹೋದನು. ಅದರಂತೆ ನಾವು ಇಲ್ಲಿಗೆ ಬಂದಿರುವೆವು. ಈಗ ರಾಮ ಸುಗ್ರೀವನೊಡನೆ ಮಿತ್ರತ್ವವನ್ನು ಅಪೇಕ್ಷಿಸುತ್ತಾನೆ. ವಿಧಿಯು ನನ್ನ ಅಣ್ಣನನ್ನು ಬಹುವಾಗಿ ಆಟವಾಡಿಸುತ್ತಿದೆ. ಯಾರು ಶರಣಾಗತ ವತ್ಸಲ ಎನಿಸಿರುವನೋ ಆ ರಾಮ ಈಗ ಸುಗ್ರೀವನನ್ನು ಶರಣು ಹೋಗುತ್ತಾನೆ. ಯಾರು ಸಾಧು ಜನರಿಗೆ ಅಭಯಪ್ರದಾತನೋ ಆ ರಾಮ ಸುಗ್ರೀವನಿಂದ ಅಭಯವನ್ನು ಅಪೇಕ್ಷಿಸುತ್ತಾನೆ. ಸತ್ಯಧರ್ಮಗಳಿಗೆ ನೆಲೆ ಎಂದೆನಿಸಿದ ಕೋಸಲ ಜನತೆಯ ಆಶಾಕಿರಣವಾದ ಲೋಕೈಕ ವೀರನೆಂದೆನಿಸಿದ ಈ ದಾಶರಥಿಯು ಈಗ ಕಳೆದು ಹೋದ ಹೆಂಡತಿಯನ್ನು ಹುಡುಕುವುದಕ್ಕಾಗಿ ಇತರರ ಸಹಾಯವನ್ನು ನಿರೀಕ್ಷಿಸುವಂತಹ ಸ್ಥಿತಿಗೆ ಬಂದಿದ್ದಾನೆ. ದುಃಖದಲ್ಲಿ ಮುಳುಗಿರುವ ರಾಮನಿಗೆ ನಿಮ್ಮ ಸುಗ್ರೀವನ ಸಹಾಯ ಅಗತ್ಯವಾಗಿ ಬೇಕು ಎಂದನು. ಭಾವೋದ್ರೇಕದಿಂದ ಲಕ್ಷ್ಮಣನ ಕಣ್ಣಿನಲ್ಲಿ ನೀರು ಊರುತ್ತಿರುವುದನ್ನು ಕಂಡ ಹನುಮಂತ, ಹಾಗಾದರೆ ತಡಬೇಕೆ? ಸುಗ್ರೀವನು ಇದ್ದಲ್ಲಿಗೇ ಹೋಗೋಣ. ನಿಮ್ಮ ಸ್ನೇಹದ ಅದೃಷ್ಟ ಲಭಿಸಿದ ಮೇಲೆ ನಮ್ಮ ಸುಗ್ರೀವರಾಜನ ಕಷ್ಟಗಳೆಲ್ಲ ಪರಿಹಾರವಾದಂತೆಯೇ. ಆತನ ದುರದೃಷ್ಟವನ್ನು ಏನೆಂದು ಹೇಳೋಣ? ಅಣ್ಣ ವಾಲಿ ಅವನ ಹೆಂಡತಿಯನ್ನೂ ಅಪಹರಿಸಿ ಅವನನ್ನು ರಾಜ್ಯದಿಂದ ಹೊರಗಟ್ಟಿದ. ತಾನೇ ಇಷ್ಟು ಕಷ್ಟದಲ್ಲಿದ್ದರೂ ಸುಗ್ರೀವನು ಸೀತೆಯನ್ನು ಹುಡುಕಲು ತನ್ನ ಕೈಲಾಗುವುದನ್ನೆಲ್ಲ ಮಾಡುತ್ತಾನೆ ಎಂದನು. ಲಕ್ಷ್ಮಣನು, ಅಣ್ಣ, ಸುಗ್ರೀವನ ಸಹಾಯ ದೊರಕಿದರೆ ನಮ್ಮ ಕೆಲಸ ಆದಂತೆಯೇ. ಈ ವಾಯುಪುತ್ರನು ಸತ್ಯವಂತನಂತೆ ಕಾಣುತ್ತಾನೆ. ಅನೃತವನ್ನು ಆಡಲು ಅವನು ಅಸಮರ್ಥನೆಂದೇ ನನಗೆ ಅನ್ನಿಸುತ್ತಿದೆ ಎಂದನು. ಬ್ರಹ್ಮಚಾರಿಯ ವೇಷವನ್ನು ತ್ಯಜಿಸಿ ವಾನರ ರೂಪವನ್ನು ತಳೆದ ಹನುಮಂತನು ರಾಮಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸುಗ್ರೀವನಿದ್ದಲ್ಲಿಗೆ ಕರೆತಂದನು. ಸುಗ್ರೀವ ಋಷ್ಯಮುಖ ಪರ್ವತದ ಮಲಯವೆಂಬ ಶಿಖರದ ಮೇಲೆ ಕುಳಿತಿದ್ದ. ಹನುಮಂತನು ಅವನ ಎದುರಿಗೆ ರಾಮಲಕ್ಷ್ಮಣರನ್ನು ಕೆಳಗಿಳಿಸಿ, ಇವನೇ ಮಹಾವೀರನೂ ಪ್ರಾಜ್ಞನೂ ಆದ ರಾಮ. ಇವನು ರಾಮಾನುಜನಾದ ಲಕ್ಷ್ಮಣ. ಋಷ್ಯಮುಖ ಪರ್ವತದ ತಪ್ಪಲಿನಲ್ಲಿ ಅಲೆದಾಡುತ್ತಿದ್ದಾಗ ನನಗೆ ಸಿಕ್ಕಿದರು ಎಂದು ರಾಮನು ದಂಡಕಾರಣ್ಯಕ್ಕೆ ಬಂದ ಹಿನ್ನೆಲೆಯನ್ನು ವಿವರಿಸಿದ. ಋಷ್ಯಮುಖಕ್ಕೆ ಬಂದ ಕಾರಣವನ್ನೂ ತಿಳಿಸಿದ. ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ನಿನ್ನ ಸಹಾಯವನ್ನು ಬಯಸಿ ಬಂದಿರುವ ಮಹಾವೀರರೂ ಶಕ್ತಿಶಾಲಿಗಳೂ ಆದ ಈ ಸೋದರರಿಗೆ ನಿನ್ನಿಂದ ಯಥೋಚಿತವಾದ ಮರ್ಯಾದೆ ಸಲ್ಲಲಿ ಎಂದನು.